ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓ ಬನ್ರಪ್ಪ ಬನ್ನಿ. ಏನಮ್ಮ ಸೀತಾ, ನೀನು ಹೋಗುವಾಗ ಇಂಥ ಕಡೆ ಹೋಗ್ತೀವಿ ಅಂತ ಹೇಳೋಗಿದ್ದಿದ್ರೆ ನಾವು ಚಿಂತೆ ಪಡ್ತಿರಲಿಲ್ಲ ಅಲ್ವಾ? ತಾತ, ಅದು ನಾನು ಮತ್ತೆ ರಾಮ್ ಡಾಕ್ಟರ್ ಅನಂತಲಕ್ಷ್ಮಿನ ಭೇಟಿ ಮಾಡಕ್ ಹೋಗಿದ್ವಿ. ಹೌದು ತಾತ. ಓ, ಇಬ್ರು ಜೊತೆಲೇ ಹೋಗಿದ್ರಾ? ನಾನು ಸೀತಾ ಒಬ್ಳೆ ಹೋಗಿದ್ದಾಳೆ ಅಂತ ಅನ್ಕೊಂಡೆ. ನೋಡಮ್ಮ ಭಾರ್ಗವಿ, ಇಬ್ರು ಜೊತೆಲೇ ಹೋಗಿದ್ರಂತೆ, ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಡೆ. ಓ ಚಿಕ್ಕಿ, ಸೀತಾ ಆಗ್ಲೇ ಎಲ್ಲಿಗೂ ಹೋಗ್ತಾ ಇದ್ದೀನಿ ಅಂತ ಹೇಳಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ರಾ? ಆಕ್ಚುಲಿ ಶ್ಯಾಮ್ಗೆ ಮಾತು ಕೊಟ್ಟಿದ್ವಲ್ಲ ಚಿಕ್ಕಿ, ಅದನ್ನ ಉಳಿಸ್ಕೋಬೇಕಲ್ವಾ? ಮಗು ಬಗ್ಗೆ ವಿಚಾರಿಸೋದಕ್ಕೆ ಹೋಗಿದ್ವಿ ಅಷ್ಟೇ. ಒಳ್ಳೇದು ಕಣಪ್ಪ, ಅವ್ರಿಗೆ ಅವ್ರ ಮಗು ಸಿಗಬೇಕು. ಸಿಗದೆ ಹೋದ್ರೆ ಅವ್ರ ಕುಟುಂಬ ಅಪೂರ್ಣ ಆಗುತ್ತೆ ಕಣೋ. ಎಷ್ಟಾತ? ಅತ್ತೆ, ನಾನು ಎಲ್ಲಿ ಹೋಗಿದ್ದೋ ಏನೋ ಅಂತ ನಿಮಗೆ ಚಿಂತೆ ಆಯ್ತಾ? ರಾಮ್ ನನ್ನ ಜೊತೆನೇ ಇದ್ರು, ನೀವು ಸುಮ್ಮನೆ ತಲೆ ಬಿಸಿ ಮಾಡ್ಕೊಂಡ್ರಿ. ಇದು ದೇಸಾಯಿ ಮನೆ ಸೊಸೆ ಅಂದರೆ ಭಾರ್ಗವಿ, ಇನ್ನು ನಿನ್ನ ಆಟ ನಡೆದಂಗೆ. ಹಾಯ್ ಅಂಜು, ಅಣ್ಣ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಣ್ಣ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೆ. ಪ್ರಿಯಾ ಹುಷಾರಾಗಿದ್ದಾಳೆ ತಾನೆ? ಅಲ್ಲ ಅಂಜು, ಅಟ್ಲೀಸ್ಟ್ ನಿನಗೆ ನನಗಾದ್ರೂ ಇನ್ಫಾರ್ಮ್ ಮಾಡಬೇಕು ಅಂತ ಅನ್ಸ್ಲಿಲ್ವಾ? ಹೇಳಬಾರ್ದು ಅಂತ ಏನಿಲ್ಲ ಅಣ್ಣ. ಅಶೋಕ್ ಅಣ್ಣ ಇನ್ನು ಅದಕ್ಕೆ ವಿಷಯ ಹೇಳಿರಲಿಲ್ಲ. ಇಟ್ಸ್ ಓಕೆ ಅಂಜು, ನಂಗೆಲ್ಲ ಅರ್ಥ ಆಗುತ್ತೆ. ಅಲ್ಲ, ಈ ಥರ ವಿಷಯನ ಹತ್ತದವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ಆಗ್ಲೇ ಮನ್ಸು ಹಗುರ ಆಗೋದಲ್ವಾ? ನಿಜ ಅಣ್ಣ, ಅದಕ್ಕೆ ಈಗ ಆಪರೇಷನ್ ಆಗಿದೆ, ಹುಷಾರಾಗಿದ್ದಾರಂತೆ, ನಾಳೆನೇ ಮನೆಗೆ ಬರ್ತಾರೆ. ಅಶೋಕ್ ಬೇರೆ ಹಾಸ್ಪಿಟ್ಲಲ್ಲಿ ಅದು ಇದು ಅಂತ ಓಡಾಡ್ತಿರ್ತಾನಲ್ವಾ, ಅದಕ್ಕೆ ನಾನೇ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಾಡಿಲ್ಲ. ಮತ್ತೆ ಸೀತಾ ಅದಕ್ಕೆ ಅಲ್ಲೇ ಇದ್ದಾರಾ? ಫೋನ್ ಕೊಡ್ತೀಯಾ, ಮಾತಾಡಬೇಕು. ಸೀತಾ ಆಕ್ಚುಲಿ ಇಲ್ಲಿ ರೂಮಲ್ಲಿ ಇಲ್ಲ, ಮೋಸ್ಟ್ಲಿ ಹಾಲಲ್ಲಿ ಎಲ್ಲಾದ್ರೂ ಇರ್ಬೋದು. ನಿಮ್ಗೆ ಏನಾದ್ರು ಹೇಳಬೇಕಿದ್ರೆ ಐ ಕ್ಯಾನ್ ಟೆಲ್ ಇಟ್. ರಾಮಣ್ಣನ ಹತ್ರ ರುದ್ರಪ್ರತಾಪ್ ಬಗ್ಗೆ ಹೇಳಿದ್ರೆ ಅಷ್ಟೇ, ಮುಗೀತು ಕತೆ. ಈ ವಿಷಯನ ಸೀತಾ ಅದಕ್ಕೆ ಹತ್ರನೇ ಹೇಳಬೇಕು. ಅದು ಅಣ್ಣ. ಓ, ಅದಕ್ಕೆ ನಾದ್ನಿದು ಏನಾದ್ರು ಸೀಕ್ರೆಟ್ ಇದೆಯಾ ಏನು? ಹಾಗೇನಿಲ್ಲ ಅಣ್ಣ, ಅವ್ರ ಹತ್ರ ಮಾತಾಡದೆ ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಮಾತಾಡೋಣ ಅಂದ್ಕೊಂಡೆ. ಪರವಾಗಿಲ್ಲ ಅಣ್ಣ, ಇನ್ನೊಂದು ದಿನ ಯಾವತ್ತಾದ್ರೂ ಮಾತಾಡ್ತೀನಿ. ಸಿಹಿ ಹೇಗಿದ್ದಾಳೆ? ಆರಾಮಾಗಿದ್ದಾಳೆ. ಸರಿ ಅಣ್ಣ, ಮತ್ತೆ ನಾನು ಫೋನ್ ಮಾಡ್ತೀನಿ. ಬಾಯ್. ಓಕೆ ಕಣ, ಬಾಯ್, ಟೇಕ್ ಕೇರ್. ಸೀತಾ, ಅಪ್ಪು, ಸೀತಾ ಶ್ಯಾಮ್ ಮನೆಗೆ ಹೋಗಿದ್ದಾಳೆ. ಶ್ಯಾಮ್ ಮನೆಗೆ ಹೋಗಿದ್ದಾರಾ? ಹಾ, ನಿನ್ಗೆಲ್ಲ ವಿಷಯ ಗೊತ್ತಿರುತ್ತಲ್ಲ. ನಾವು ಗೊತ್ತಿಲ್ಲ ಅನ್ಕೊಳ್ಳೋದು, ಆಮೇಲೆ ನೋಡಿದ್ರೆ ನೀವಿಬ್ರು ಒಟ್ಟಿಗೆ ಬರೋದು. ನಿಜ ಗೊತ್ತಿರ್ಲಿಲ್ಲ ಚಿಕ್ಕಿ ಅಲ್ಲಿಗೆ ಹೋಗಿದ್ದಾರೆ ಅಂತ. ಸಿಹಿ ಹೋಗಿದ್ದಾಳೆ, ಸೀತಾನು ಅದಕ್ಕೆ ಹೋದ್ಲು. ಅಪ್ಪು,
ಸೀತಂಗೆ ಸಿಹಿನ ಯಾರ ಮನೇಲೂ ಬಿಡೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತಲ್ವಾ? ಹಾಗೇನಿಲ್ಲ ಚಿಕ್ಕಿ, ರಾತ್ರಿ ಆಯ್ತಲ್ಲ ಅದಕ್ಕೆ ಕರ್ಕೊಂಡು ಬರೋದಕ್ಕೆ ಹೋಗಿರ್ತಾರಷ್ಟೆ. ಬೆಳಿಗ್ಗೆಯಿಂದ ಸೀತಾ ಕೂಡ ಮನೇಲಿ ಇರಲಿಲ್ಲ, ಮೋಸ್ಟ್ಲಿ ಮಿಸ್ ಮಾಡ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಸೀನಾ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾ ನಿನ್ನ ಮೆಸೇಜ್ ನೋಡಿದೆ ಕಣ. ನೀನು ಸೀತಾ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ನ ತುಂಬ ಹಾಕ್ತಾ ಇದ್ದಾರೆ. ಐ ಕಾಂಟ್ ಥ್ಯಾಂಕ್ ಯು ಇನಫ್. ಬೈ ದ ವೇ ಡಾಕ್ಟ್ರ್ ಏನಂದ್ರು, ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಶ್ಯಾಮಾ, ನಿಮ್ಮ ಬಗ್ಗೆ ಅವ್ರ ಹತ್ರ ಹೇಳಿದಾಗ ನೀವು ಯಾರು ಅಂತ ನೆನಪಿಲ್ಲ ಅಂತ ಹೇಳ್ಬಿಟ್ರು. ಬಟ್ ಐ ಆಮ್ ಶ್ಯೂರ್ ಮೇ ಬಿ ಇಫ್ ಯು ಗೈಸ್ ಮೀಟ್ ಹರ್, ಮೇ ಬಿ ಅವ್ರು ನಿಮ್ಮನ್ನು ನೆನಪು ಮಾಡ್ಕೋಬೋದೇನೋ. ಏನು ನಮ್ಮನ್ನು ನೆನಪಾಗ್ತಿಲ್ಲ ಅಂತ ಹೇಳಿದ್ರ? ನೋ ವೇ ರಾಮ್. ಡಾಕ್ಟರ್ ಅನಂತ ಲಕ್ಷ್ಮಿಯವರು ನಮ್ಮನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ತಾನೇ ಕಾಲ್ ಮಾಡಿದ್ರು ಅಂತ ಹೇಳಿದ್ನಲ್ಲ ನಿಮಗೆ. ಅವ್ರು ಕಾಲ್ ಮಾಡಿದ್ದಕ್ಕೆ ತಾನೇ ನಮ್ಮ ಮಗು ಬದುಕಿದೆ ಅಂತ ಗೊತ್ತಾಗಿದ್ದು. ಬಟ್ ಇವಾಗ ಯಾಕೆ ಆ ಥರ ಹೇಳ್ತಾ ಇದ್ದಾರೆ? ಮತ್ತೆ ಅವ್ರು ಯಾಕೆ ಹಾಗೆ ಹೇಳಿದ್ರು? ಸತ್ಯ, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ನಾನು. ಐ ಥಿಂಕ್ ಶ್ಯಾಮಾ, ನಿಮ್ಗಳ ಮಧ್ಯೆನೇ ಏನೋ ಕನ್ಫ್ಯೂಷನ್ ಇದೆ. ನೀವು ಯಾಕೆ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಬಾರ್ದು? ಒಂದು ಕ್ಲಾರಿಟಿ ಸಿಗುತ್ತಲ್ವಾ? ಫಸ್ಟ್ ನಾಳೆನೇ ಹೋಗಿ ಮೀಟ್ ಮಾಡಿ. ಶಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಐ ಶುಡ್ ಬಿ ಡೂಯಿಂಗ್ ದ್ಯಾಟ್. ಓಕೆ ಕಣ. ಅಪ್ಪ, ಇವತ್ತು ಒಂದ್ ದಿವಸ ನಾನು ಇಲ್ಲೇ ಉಳ್ಕೊಳ್ಳ? ಬೇಡ ಬಂಗಾರ, ಅಪ್ಪನಿಗೆ ನೀನು ಇಲ್ಲದೆ ನಿದ್ದೆನೇ ಬರೋದಿಲ್ಲ. ಇವತ್ತು ನಮ್ಮ ಮನೆಗೆ ಹೋಗೋಣ ಪ್ಲೀಸ್. ಪ್ಲೀಸ್ ಅಪ್ಪ. ಸಿಹಿ, ಹಠ ಮಾಡ್ಬೇಡ ಕಣೆ. ನನಗೆ ಶ್ಯಾಮಂಗಲ್ ಮನೆ ತುಂಬಾ ಇಷ್ಟ ಆಯ್ತು. ನಾನು ಇಲ್ಲೇ ಮಾಡ್ಕೊಳ್ತೀನಿ. ಪ್ಲೀಸ್ ಸೀತಮ್ಮ. ನೀವಿಬ್ರು ಯಾಕೆ ಒಪ್ಕೊಳ್ಳೋದಕ್ಕೆ ಇಷ್ಟೊಂದು ಹೊಡೆದಾಡ್ತಿದ್ದೀರಾ? ಪಾಪ ಅವಳು ಬಹಳ ಇಷ್ಟಪಡ್ತಿದ್ದಾಳೆ. ಲೆಟೆಸ್ಟ್ ಏನು? ಓಕೆ ಬಾಸ್, ಇವತ್ತು ನೀನು ಇಲ್ಲೇ ಉಳ್ಕೋಬೋದು. ರಾಮ್ ಬೇಡ, ಇವಳು ಇಲ್ಲೇ ಇದ್ರೆ ಅವರಿಬ್ರಿಗೂ ಸರಿಯಾಗಿ ನಿದ್ದೆ ಮಾಡೋಕ್ಕಾಗಲ್ಲ. ಹಾಗೆ ಇವಳಿಗೆ ಬೇರೆ ಕಡೆ ಉಳ್ಕೊಂಡು ಅಭ್ಯಾಸ ಇಲ್ಲ ಅಲ್ವಾ? ಸೀತಮ್ಮ, ಪ್ರಿಯಾ ಆಂಟಿ ಮನೆಯಲ್ಲಿ ನಾನು ಉಳ್ಕೊಂಡಿಲ್ವಾ? ಹೇಳಿದ ಮಾತು ಕೇಳಬೇಕು. ಅಪ್ಪ ಅಮ್ಮನ ಬಿಟ್ಟಿರಕ್ ಆಗಲ್ಲ ಕಣೆ ನಿನ್ಗೆ. ಮಕ್ಕಳು ದೊಡ್ಡವರಾಗ್ತಾ ಹೀಗೆ ಅನ್ಸುತ್ತೆ. ನಿಧಾನಕ್ಕೆ ಅಪ್ಪ ಅಮ್ಮನಿಂದ ದೂರ ಆಗ್ತಾರೆ. And ಹಾಗೆ ಹೊಸ ಫ್ರೆಂಡ್ಸು ಮಾಡ್ಕೋತಾರೆ. ಆದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮಾತ್ರ ಬಿಟ್ಟಿರಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಬೇರೆಯವ್ರ ಮನೆಯಲ್ಲಿ ಸ್ಲೀಪ್ ಅವರ್ ಮಾಡ್ತಾರೆ ಗೊತ್ತಾ? ನನಗೂ ಮಾಡ್ಬೇಕು ಅಷ್ಟೇ. ಓ ಬಾಕಂದ ಇದೆ. ನೀನಿವತ್ತು ಇಲ್ಲೇ ನಮ್ಮ ಜೊತೆ ಆರಾಮಾಗಿರ್ಬೋದು. ಓಕೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.